ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಇಂಪಾರ್ಟೆಂಟ್ ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದಿಂದ ಕೂಡ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ಕೆಲವೊಂದು ಕಂಪನಿಗಳು ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು, ಆ ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ನಿನ್ನೆ ಇನ್ನೊಂದು ಹೊಸ ವಿಡಿಯೋ ಅಪ್ಲೋಡ್ ಆಗಿದೆ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇದರ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ನೋಡಿ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇನ್ವೆಸ್ಟರ್ಸ್ ಗೆ ಯೂಸ್ಫುಲ್ ಆಗಿರುವಂತಹ ವಿಷಯ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಸುದ್ದಿಗಳನ್ನು ನೋಡಿಕೊಂಡು ಮುಂದುವರಿಯೋಣ. ನೋಡಬಹುದು, ಟ್ರಂಪ್ ಪಾಸಸ್ ನೈಟ್ಲಿ ಇರಾನ್ ಸ್ಟ್ರೈಕ್ಸ್ ಆಸ್ ಓಮನ್ ಮೀಡಿಯೇಟೆಡ್ ಟಾಕ್ಸ್ ಗ್ಯಾದರ್ ಪೇಸ್. ಯುಎಸ್ ನವಲ್ ಬ್ಲಾಕೇಡ್ ರಿಮೇನ್ಸ್ ಇನ್ ಫೋರ್ಸ್. ಅಂದ್ರೆ ಆಲ್ಮೋಸ್ಟ್ ಕಳೆದ 12-13 ದಿನಗಳಿಂದ ಕೂಡ ಪ್ರತಿದಿನ ರಾತ್ರಿ ಅಮೆರಿಕ ಅಟ್ಯಾಕ್ ಮಾಡ್ತಾ ಇತ್ತು ಇರಾನ್ ಮೇಲೆ. ನಿನ್ನೆ ಆ ಅಟ್ಯಾಕ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ರಾತ್ರಿಯಿಂದ ಅಟ್ಯಾಕ್ ಮಾಡಿಲ್ಲ ಅಮೆರಿಕ. ಯಾಕೆ ಅಂತಂದ್ರೆ ಒಮನ್ ಇರಾನ್ ನ ಜೊತೆ ಮಾತುಕತೆ ಆಡ್ತಾ ಇದೆ ಅಮೆರಿಕದ ಜೊತೆಗೆ ಮೀಡಿಯೇಷನ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ಅಮೆರಿಕ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡಿಲ್ಲ. ಗೊತ್ತಿಲ್ಲ ಇವತ್ತು ರಾತ್ರಿ ಅಥವಾ ನಾಳೆ ಯಾವ ರೀತಿ ಇರುತ್ತೆ ಪರಿಸ್ಥಿತಿ ಅಂತ. ಒಟ್ಟಿನಲ್ಲಿ ನಿನ್ನೆ ದಿನ ರಾತ್ರಿ ಅಮೆರಿಕ ಅಟ್ಯಾಕ್ ಅನ್ನ ಸ್ಟಾಪ್ ಮಾಡಿದೆ. ಇನ್ ಕೇಸ್ ಇಲ್ಲಿ ಏನಾದ್ರು ಪಾಸಿಟಿವ್ ಔಟ್ಕಮ್ ಬಂದು ಅಂದ್ರೆ ಇರಾನ್ ಮಾತುಕತೆಗೆ ಒಪ್ಪಿದ್ರೆ ಮೇ ಬಿ ಮತ್ತೆ ಒಂದಷ್ಟು ಶಾಂತಿ ನೆಲೆಸಬಹುದು ಅಥವಾ ಅಟ್ಯಾಕ್ಸ್ ಕಡಿಮೆ ಆಗಬಹುದು. ಇನ್ ಕೇಸ್ ಇಲ್ಲೇನಾದ್ರೂ ಪಾಸಿಟಿವ್ ಔಟ್ಕಮ್ಸ್ ಬಂದು ಮಾತುಕತೆಗೆ ಒಪ್ಪಿದ್ರೆ ಎರಡು ಕಡೆಯಿಂದ ಖಂಡಿತ ಅದು ಈಕ್ವಿಟಿ ಮಾರ್ಕೆಟ್ ಗಳಿಗತ್ತು ಒಳ್ಳೆಯ ಸುದ್ದಿ ಆಗುತ್ತೆ. ನೋಡೋಣ ಅಂತ ಬೆಳವಣಿಗೆ ಏನಾದ್ರೂ ಸಾಧ್ಯ ಆಗುತ್ತಾ ಇಲ್ವಾ ಅಂತ. ನಾಳೆ ಅಷ್ಟರಲ್ಲಿ ಖಂಡಿತ ಇದ್ರ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಬಂದೇ ಬರುತ್ತೆ. ನೀವು ಇಲ್ಲಿ ನೋಡಬಹುದು, ಒಮನ್ ಟಾಕ್ಸ್ ಆಫರ್ ಡಿಪ್ಲೊಮ್ಯಾಟಿಕ್ ಓಪನಿಂಗ್. ಒಮನ್ನ ಡೆಲಿಗೇಷನ್ ಟೆಹರಾನ್ ಗೆ ಬಂದು ನೆಗೋಷಿಯೇಷನ್ಸ್ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಹಾಗಾಗಿ ಅಟ್ಯಾಕ್ಸ್ ಸ್ಟಾಪ್ ಆಗಿದೆ. ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ ನವಲ್ ಬ್ಲಾಕೇಡ್ ಏನಿದೆ ಅಂದ್ರೆ ಇರಾನ್ ನ ಶಿಪ್ ಗಳು ಕ್ರೂಡ್ ತುಂಬಿಕೊಂಡು ಆಚೆ ಹೋಗದೆ ಇರೋ ತರ ಅಮೆರಿಕ ತಡೀತಾ ಇದೆ, ಅದು ಕಂಟಿನ್ಯೂ ಆಗುತ್ತೆ ಅಂತ ಅಮೆರಿಕ ಹೇಳಿದೆ. ಅಟ್ಯಾಕ್ ಮಾಡಿಲ್ದೇ ಇರಬಹುದು, ಬಟ್ ನವಲ್ ಬ್ಲಾಕೇಡ್ ಅಂತೂ ಮುಂದುವರಿಯುತ್ತೆ. ಅಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಅಮೆರಿಕ ಮಾಡುತ್ತಿಲ್ಲ. ಇನ್ನು ರೆಡ್ ಸಿ ಕಡೆ ಬಂದ್ರೆ ನೋಡಬಹುದು, ಹೌತಿ ಸ್ಟ್ರೈಕ್ ಆನ್ ಸೌದಿ ಆಯಿಲ್ ಫೆಸಿಲಿಟೀಸ್ ವೈಡೆನ್ಸ್ ಇರಾನ್ ಕಾನ್ಫ್ಲಿಕ್ಟ್ ಡೆಸ್ಪೈಟ್ ಯುಎಸ್ ಸ್ಟ್ರೈಕ್ ಪಾಸ್. ಅಮೆರಿಕ ಸ್ಟ್ರೈಕ್ಸ್ ಅನ್ನ ಪಾಸ್ ಮಾಡಿದ್ರು ಕೂಡ ಹೌತೀಸ್ ಈ ಕಡೆ ರೆಡ್ ಸಿ ನಲ್ಲಿ ಅಟ್ಯಾಕ್ಸ್ ಅನ್ನ ಮುಂದುವರಿಸಿದ್ದಾರೆ. ಅದರಲ್ಲೂ ಸೌದಿ ಅರೇಬಿಯಾದ ಆಯಿಲ್ ಫೆಸಿಲಿಟೀಸ್ ಮೇಲೆ ಇವರು ಅಟ್ಯಾಕ್ಸ್ ಅನ್ನ ಮಾಡಿದ್ದಾರೆ. ಸೌದಿ ಅರೇಬಿಯಾ ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದೆ. ಹೌತೀಸ್ ನೆಲೆಗಳೇನಿದಾವೆ ಅವುಗಳ ಮೇಲೆ ಅವರು ಕೂಡ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ರೆಡ್ ಸಿ ನಲ್ಲೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ 3-4 ಡೇಸ್ ಇಂದ ಕೂಡ. ಅದು ನಿನ್ನೆ ಕೂಡ ಮುಂದುವರೆದಿದೆ. ಇದು ಅಂತ ಒಳ್ಳೆ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಒಂದ್ ಕಡೆ ನಿಲ್ಸೋದು ಇನ್ನೊಂದ್ ಕಡೆ ಅಟ್ಯಾಕ್ ಮಾಡೋದು ಒಳ್ಳೆ ಬೆಳವಣಿಗೆ ಅಂತೂ ಆಗೋದಿಲ್ಲ ಈ ಕಾನ್ಫ್ಲಿಕ್ಟ್ ಅನ್ನ ಮುಗಿಸೋದಕ್ಕೆ. ಬಟ್ ನೋಡೋಣ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಭಾರತದ ಕಾಮರ್ಸ್ ಮಿನಿಸ್ಟ್ರಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನು ಇತ್ತೀಚೆಗೆ 60 ದೇಶಗಳ ಮೇಲೆ ಅಮೆರಿಕ 10% ಟ್ಯಾರಿಫ್ ಅನ್ನ ಹಾಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು, 45% ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ ಟು US ಔಟ್ಸೈಡ್ ನ್ಯೂ 10% ಟ್ಯಾರಿಫ್. ಕಾಮರ್ಸ್ ಮಿನಿಸ್ಟ್ರಿ ಅಂದ್ರೆ 45% ಇಂಡಿಯಾದ ಎಕ್ಸ್ಪೋರ್ಟ್ಸ್ ಈ 10% ಟ್ಯಾರಿಫ್ ನ ಹೊರಗಡೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಾಮರ್ಸ್ ಮಿನಿಸ್ಟ್ರಿ. ಅಂದ್ರೆ ಇವ್ರು ಆಗ್ತಾ ಇರೋದು ಸೆಕ್ಷನ್ 301 ಬಳಸ್ಕೊಂಡು ಅದರಡಿ ಬರೋದಿಲ್ಲ 45% ಎಕ್ಸ್ಪೋರ್ಟ್ಸ್ ಅಂತ ಅಪ್ಡೇಟ್ ಅನ್ನ ಕೊಡ್ತಾ ಇದೆ. ಇನ್ನು 55% ಅದರಡಿ ಬರುತ್ತೆ, ಅದರ ಮೇಲೆ 10% ಟ್ಯಾರಿಫ್ ಅಂತೂ ಬಿದ್ದೇ ಬೀಳುತ್ತೆ. ನೋಡಬಹುದು ಇಲ್ಲಿ, the remaining 55% India's export to the United States will attract the additional 10% duty. However, ministry said India's tariff incidence is comparatively lower than that most of other economies covered by the investigation. So, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಭಾರತದ್ದು ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ. ಈ ಸೆಕ್ಷನ್ 301 ರಡಿ ಟ್ರೇಡ್ ಪ್ರಾಕ್ಟೀಸಸ್ ಸರಿ ಇಲ್ಲ ಅನ್ನೋದ್ರ ಮೇಲೆ ಟ್ಯಾರಿಫ್ ಹಾಕೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ₹100 ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಆ ₹100ಗಿಂತ ಕಡಿಮೆಗೆ ಮಾರಾಟ ಮಾಡ್ತಿದ್ದಾರೆ ಇಲ್ಲಿಂದ ಪ್ರಾಡಕ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡಿ ಅಂದಾಗ ಅಲ್ಲಿ ವ್ಯತ್ಯಾಸಗಳಾಗುತ್ತೆ. ಯೂಶಲಿ ಈ ತರ 100 ಪ್ರಾಡಕ್ಟ್ ಗಳಿರುತ್ತೆ. ಯಾಕಂದ್ರೆ ಭಾರತದಕ್ಕೆ ಅಥವಾ ಚೈನಾಗೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇದೆ. ಮೇ ಬಿ ಅಲ್ಲಿ ₹100 ಆಗೋದು ಇಲ್ಲಿ ₹50 ಆಗ್ಬಹುದು. ಹಾಗೇನಾಗುತ್ತೆ, ಕಂಪನಿ 60, 70, 80 ರೂಪಾಯಿಗೆ ಸೆಲ್ ಮಾಡಬಹುದು. ಆಗ ಅಮೆರಿಕದ ಪ್ರಾಡಕ್ಟ್ ₹100 ಖರ್ಚಾಗ್ತಿದೆ, 110, 120 ಮಾರ್ತಾರೆ ಅಂದ್ರೆ ಕಸ್ಟಮರ್ಸ್ 80 ಸಿಗುತ್ತೆ ಅಂದ್ರೆ ಯಾರು ಅದನ್ನ ತಗೊಳ್ತಾರೆ, ಕಡಿಮೆಗೆ ಸಿಗೋದನ್ನೇ ತಗೊಳ್ತಾರೆ. ಈ ತರದ ವ್ಯತ್ಯಾಸಗಳೇನಿರುತ್ತೆ ಆ ಪ್ರಾಡಕ್ಟ್ ಗಳ ಮೇಲೆ 10% ಟ್ಯಾರಿಫ್ ಅನ್ನ ಈಗ ಆಗ್ತಿರೋದು. ಅಲ್ಲಿ ಜಾಸ್ತಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಇನ್ ಕೇಸ್ ಆ ಆರೋಪ ಪ್ರೂವ್ ಆದ್ರೆ. ಬಟ್ ಕೆಲವೊಂದು ಎಕ್ಸಂಪ್ಷನ್ಸ್ ಇರುತ್ತೆ ಅಲ್ಲೂ ಕೂಡ. ಸೊ ನೋಡೋಣ. ಜೊತೆಗೆ ಈಗಾಗಲೇ ರೀಸೆಂಟ್ ಆಗಿ ಒಂದು ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ. ಅಮೆರಿಕದ ಒಬ್ರು ಈ ಟ್ರೇಡ್ ನೆಗೋಷಿಯೇಷನ್ಸ್ ಟೀಮ್ ಅಲ್ಲಿ ಇದ್ದ ಅಂತ ವ್ಯಕ್ತಿ ಹೇಳಿದ್ರು, ಭಾರತದ ಜೊತೆಗಿನ ಎಲ್ಲ ಟ್ರೇಡ್ ನೆಗೋಷಿಯೇಷನ್ಸ್ ಮುಗಿದಿದೆ, ಬಟ್ ಸೆಕ್ಷನ್ 301 ಸದ್ಯದ ಮಟ್ಟಿಗೆ ಹರ್ಡಲ್ ಆಗಿದೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅಲ್ಲಿ ಔಟ್ಕಮ್ ಬಂದ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ, ಅದಕ್ಕಾಗಿ ಕಾಯ್ತಿದ್ದೀವಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಸೊ ನೋಡೋಣ ಸೋನಾರ್ ಏನಾದ್ರು ಇಲ್ಲಿ ಒಳ್ಳೆ ಸುದ್ದಿ ಬರುತ್ತಾ ಅಂತ. ಇನ್ನು ಅಮೆರಿಕದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಬರ್ತಾ ಇದೆ. ನೋಡಬಹುದು,
100 days to US ಮಿಡ್ ಟರ್ಮ್ಸ್. 100 ದಿನಗಳಿಂದಿದೆ ಅಲ್ಲಿನ ಮಧ್ಯಂತರ ಚುನಾವಣೆಗಳಿಗೆ. ಇಲ್ಲಿ ಟ್ರಂಪ್ ಮತ್ತೆ ಮುನ್ನೆಲೆಯನ್ನ ಕಾಣ್ತಾರ. ಟ್ರಂಪ್ಸ್ ರಿಪಬ್ಲಿಕನ್ ಫೇಸ್ ಅಪಿಲ್ ಬ್ಯಾಟಲ್ ಟು ಹೋಲ್ಡ್ ಹೌಸ್ ಸೆನೆಟ್. ಎರಡೂ ಕಡೆ ಇವರು ಮೆಜಾರಿಟಿನ ಮೇಂಟೈನ್ ಮಾಡಬೇಕು ಅಂದ್ರೆ ಗೆಲ್ಲೇಬೇಕು. ಗೆದ್ದಿಲ್ಲ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಈಗಿನ ತರದಲ್ಲಿ ಪಾಲಿಸೀಸ್ ಅನ್ನ ತರೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಏನನ್ಸುತ್ತೆ? ಟ್ರಂಪ್ ಅವರು ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ ಹಿನ್ನಡೆ ಅನುಭವಿಸ್ತಾರ ಅಥವಾ ಮತ್ತೆ ಒಳ್ಳೆ ಪ್ರಮಾಣದಲ್ಲಿ ಸೀಟ್ ಗಳನ್ನ ಗೆದ್ಕೊಂಡು ಮೆಜಾರಿಟಿನ ಕಾಪಾಡ್ಕೊಳ್ತಾರ? ಹಾಗೆ ಇಲ್ಲಿ ಕಡಿಮೆ ಸೀಟ್ ಗೆದ್ರು ಅಂದ ತಕ್ಷಣ ಇವರೇನು ರಾಜೀನಾಮೆ ಕೊಡೋ ಹಂಗಿಲ್ಲ. ಇನ್ನೂ 2 ವರ್ಷ ಪ್ರೆಸಿಡೆಂಟ್ ಆಗಿ ಇದ್ದೇ ಇರ್ತಾರೆ. ಆದ್ರೆ ಸೆನೆಟ್ ಹಾಗೂ ಹೌಸ್ ಅಲ್ಲಿ ಮೆಜಾರಿಟಿ ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ತಗೊಳ್ಳೋ ತೀರ್ಮಾನಗಳು ಅಲ್ಲಿ ಅಪ್ರೂವ್ ಆಗಲ್ಲ. ಅಪ್ರೂವ್ ಆಗಿಲ್ಲ ಅಂದ್ರೆ ಕಾನೂನು ಆಗಲ್ಲ. ಕಾನೂನು ಆಗಿಲ್ಲ ಅಂದ್ರೆ ಟ್ರಂಪ್ ಅವರು ಈಗಿನ ತರ ಗಟ್ಟಿ ನಿರ್ಧಾರಗಳನ್ನ ಅವ್ರ ಏನೇ ಡಿಸಿಷನ್ ತಗೊಳ್ಳಿ ಅವರ ನಿರ್ಧಾರಗಳೇನಿರುತ್ತೆ ಅದನ್ನ ಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ರೀತಿಯ ಸಾಧ್ಯತೆಗಳಿರುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿದೆ ಇಂಡಿಯನ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಹೂಡಿಕೆ ಮಾಡುವಂತ ಇನ್ವೆಸ್ಟರ್ಸ್ ಮಧ್ಯಂತರ ಚುನಾವಣೆಯಲ್ಲಿ ಟ್ರಂಪ್ ಅವರಿಗೆ ಹಿನ್ನಡೆ ಆಗ್ಲಿ ಅಂತಾನೆ ಬಯಸೋದು. ಯಾಕಂದ್ರೆ ಈಗಾಗಲೇ 20 ತಿಂಗಳ ಪರಿಸ್ಥಿತಿಯನ್ನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಹಾಗಾಗಿ ಬಟ್ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಈ ಹಿಂದಿನ ಚುನಾವಣೆಗಳನ್ನ ಗಮನಿಸಿದ್ರೆ ಈ ಫಾರಿನ್ ಪಾಲಿಸೀಸ್ ಏನಿದಾವೆ ಅದನ್ನ ನೋಡಿ ಅಲ್ಲಿನ ವೋಟರ್ಸ್ ಡಿಸೈಡ್ ಮಾಡಿರೋದು ತುಂಬಾ ಕಡಿಮೆ. ಲೋಕಲ್ ಪಾಲಿಸೀಸ್ ಏನಿದೆ ಅದನ್ನ ನೋಡಿ ಡಿಸೈಡ್ ಮಾಡಿ ವೋಟ್ ಮಾಡಿದ್ದಾರೆ. ಫಾರಿನ್ ಪಾಲಿಸೀಸ್ ಮೇಲೆ ತುಂಬಾ ಕಡಿಮೆ ಪರ್ಸೆಂಟೇಜ್ ಆಫ್ ವೋಟ್ ಆಗುತ್ತೆ. ಅದು ಹೆಚ್ಚಿನ ಸಮಸ್ಯೆಯನ್ನ ಉಂಟು ಮಾಡುವಂತದ್ದಲ್ಲ. ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಟ್ರಂಪ್ ಅವ್ರಿಗಿರುತ್ತೆ. ಬಟ್ ಗೊತ್ತಿಲ್ಲ ಅಮೆರಿಕನ್ಸ್ ಒಳಗಡೆ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಅವ್ರಿಗೆ ಅಲ್ಲಿನ ಲೋಕಲ್ ಇಶ್ಯೂಸ್ ಮ್ಯಾಟರ್ ಆಗುತ್ತೆ. ಅಲ್ಲಿ ಒಳ್ಳೆ ಪರಿಸ್ಥಿತಿ ಇದೆಯಾ, ಒಳ್ಳೆ ಕೆಲಸ ಮಾಡಿದ್ದಾರಾ, ಅಥವಾ ಇವರ ಪಾಲಿಸೀಸ್ ಇಂದ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗಿದೆಯಾ, ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ ವೋಟ್ ಮಾಡುವಾಗ. ಫಾರಿನ್ ಪಾಲಿಸೀಸ್ ಏನೇ ಇರ್ಲಿ ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಬಟ್ ಗೊತ್ತಿಲ್ಲ ಅಲ್ಲಿನ ಲೋಕಲ್ ಪರಿಸ್ಥಿತಿ ಹೇಗಿದೆ ಟ್ರಂಪ್ ಅವರಿಗೆ ಅಂತ. ಜೊತೆಗೆ ಇವರ ನೀತಿಗಳನ್ನ ಅಪೋಸಿಷನ್ ಪಾರ್ಟೀಸ್ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಯಾರು ಎಲೆಕ್ಷನ್ ಸ್ಟ್ರಾಟಜೀಸ್ ನ ಯಾವ ರೀತಿ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಇನ್ನು 100 ಡೇಸ್ ಇದೆ. 100 ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಇನ್ ಕೇಸ್ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಅಂದ್ರೆ ಸರ್ಕಾರ ಒಂದಷ್ಟು ಹಿಡಿತವನ್ನ ಕಳ್ಕೊಳ್ಳುತ್ತೆ. ಆಗ ಅವರ ಮನಸ್ಸಿಗೆ ಬಂದಂತ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ. ಯಾಕಂದ್ರೆ ಸೆನೆಟ್ ಅಂಡ್ ಹೌಸ್ ಅಲ್ಲಿ ಅದು ಪಾಸ್ ಆಗೋದಿಲ್ಲ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಮಾರುತಿ ಸುಜುಕಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಮಾರುತಿ ಸುಜುಕಿ ಟಾರ್ಗೆಟ್ 9 lakh CNG ವೆಹಿಕಲ್ ಸೇಲ್ಸ್ ಇನ್ FY27 ಆಸ್ ಫ್ಯೂಯಲ್ ಕಾಸ್ಟ್ ಡ್ರೈವ್ ಡಿಮಾಂಡ್. ಈ ವರ್ಷದಲ್ಲಿ 9 ಲಕ್ಷ CNG ವೆಹಿಕಲ್ ಸೇಲ್ ಮಾಡುವಂತ ಟಾರ್ಗೆಟ್ ಅನ್ನ ಹಾಕೊಂಡಿರೋ ಬಗ್ಗೆ ಮಾರುತಿ ಸುಜುಕಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈಗಾಗಲೇ ಒಳ್ಳೆ ಪ್ರಮಾಣದಲ್ಲಿ ಸೇಲ್ಸ್ ಆಗ್ತಿದೆ. ನೋಡಬಹುದು, CNG ವೆಹಿಕಲ್ ಸೇಲ್ಸ್ ಜಂಪ್ಡ್ 58% ಇಯರ್ ಆನ್ ಇಯರ್ 2.2 lakh ಯೂನಿಟ್ಸ್ ಇನ್ ದ ಫಸ್ಟ್ ಕ್ವಾರ್ಟರ್. ಲಾಸ್ಟ್ ಇಯರ್ ಹೋಲಿಸಿದ್ರೆ ಒಂದೇ ಕ್ವಾರ್ಟರ್ 58% ಜಾಸ್ತಿ ಆಗಿದೆ. 2.2 ಲಕ್ಷ ಯೂನಿಟ್ಸ್ ಸೆಲ್ ಆಗಿದೆ. ಅದನ್ನು ನೋಡಿದ್ರೆ ಮೇ ಬಿ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದು ಸ್ವಲ್ಪ ಆಗುತ್ತೆ ಅನ್ಸುತ್ತೆ. ಬಟ್ ನೋಡೋಣ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಝೆನ್ ಟೆಕ್ನಾಲಜೀಸ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲಿ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ವೇದಾಂತ್ ಫ್ಯಾಷನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ, ಇಯರ್ಲಿ ಜಸ್ಟ್ 7% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ವೇದಾಂತ್ ಫ್ಯಾಷನ್ಸ್ ನಂಬರ್ಸ್. ನಂತರ 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ ನೋಡಬಹುದು, ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಇನ್ನು ಎಬಿಟ್ ಅಲ್ಲಿ ಸ್ಲೈಟ್ಲಿ ಡೌನ್ ಫಾಲ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬೋದು 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ Q1 ಅಲ್ಲಿ. ಇನ್ನು IDFC ಫಸ್ಟ್ ಬ್ಯಾಂಕ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ IDFC ಫಸ್ಟ್ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q1 ಅಲ್ಲಿ. ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಜೊತೆಗೆ ಇದೊಂದು ಬ್ಯಾಂಕ್ ಆಗಿರೋದ್ರಿಂದ ಪ್ರಾವಿಷನಿಂಗ್ NPS ಅನ್ನ ಚೆಕ್ ಮಾಡ್ಕೊಳ್ಳಿ. ನಂತರ SBFC ಫೈನಾನ್ಸ್ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಕ್ಕೆ ಸಿಕ್ಕಿದೆ ಸ್ವಲ್ಪ ಮಟ್ಟಿಗೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ವೆಲ್ತೋರಿಯಾ ಚಾನಲ್ ನ ವಿಡಿಯೋನು ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.